ಒಂದು 200 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಈಗ ಅದನ್ನ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಾಫ್ ಸ್ಪೂನ್ ಅಷ್ಟು. ಇದು ಡೌ ಮಾಡ್ಕೊಂಡ್ಲಿಕ್ಕೋಸ್ಕರ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಮೋಸ. ನಾನೀಗ ಇಲ್ಲಿ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತ ಇದ್ದೀನಿ. ದೊಡ್ಡದು 2 ಸ್ಪೂನು, ಇಲ್ಲಾಂದ್ರೆ 4 ಟೀ ಸ್ಪೂನು, 2 ಟೇಬಲ್ ಸ್ಪೂನು ಅಷ್ಟು ಆಯಿಲ್ ಹಾಕೊಂಡು ಚೆನ್ನಾಗಿ ಅದನ್ನ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲೆಲ್ಲ ಸರಿ ಹೋಗಲ್ಲ, ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ. ಈ ತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಆತರ ಎಲ್ಲ ಪ್ರತಿಯೊಂದು ಎಣ್ಣೆ ಮಿಕ್ಸ್ ಆಗ್ಬೇಕು ಹಿಟ್ಟಿಗೆ, ಮತ್ತೆ ಉಪ್ಪು ಅಜ್ವೈನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ, ಈ ತರ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಟರ್ನ ಆಡ್ ಮಾಡ್ಕೊಂತ ಒಂದು ಚೆನ್ನಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ಫ್ರೆಂಡ್ಸ್, ತುಂಬಾ ಒಂದೇ ಸರಿ ಹಾಕೋಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಪರ್ಫೆಕ್ಟ್ ಆಗಿ, ತೀರಾ ಸಾಫ್ಟ್ ಬೇಡ, ತೀರಾ ಗಟ್ಟಿನೂ ಬೇಡ, ಒಂದು ಕರೆಕ್ಟ್ ಆಗಿರೋ ಹದಕ್ಕೆ ಕಲ್ಸ್ಕೋಬೇಕು. ಈ ತರ ನೋಡಿ, ಈ ತರ ಒತ್ತುತ್ತಾ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಬರುತ್ತೆ ಸಮೋಸ ನೋಡಿ. ಈ ತರ ಒತ್ತಬೇಕು ಕೈಯಲ್ಲಿ. 1 ನಿಮಿಷ ಆದ್ರೂ ಈ ತರ ನಾವು ಮಾಡೋದ್ರಿಂದ ಚೆನ್ನಾಗಿ ಬರ್ತವೆ ನೋಡಿ. ಈ ತರ ಕೈಯಲ್ಲೇ ಈ ತರ ಚೆನ್ನಾಗಿ ಮಾಡ್ತಾ ಹೋದ್ರೆ ಚೆನ್ನಾಗಿ ನೋಡಿ. ಆ ತರ ಓಕೆ, ಈಗ ಕರೆಕ್ಟ್ ಆಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು, ಕರೆಕ್ಟ್ ಆಗಿದೆ. ಈಗ ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಅಥವಾ ಒಂದು 15 ಮಿನಿಟ್ಸ್ ಇಟ್ಬಿಡೋಣ. ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ ಸ್ಟಫಿಂಗಿಗೋಸ್ಕರ. ಬಾಂಡ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಸ್ವಲ್ಪ ಬಿಸಿ ಆಗಿದ ತಕ್ಷಣನೇ ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಸಣ್ಣಗೆ ಹಚ್ಕೊಂಡು ಎಲ್ಲ ಹಾಕೋಬೇಕು ಚೆನ್ನಾಗಿ. ಈಗ ಅದು ಫ್ರೈ ಆಗ್ಬೇಕು ಆಯಿಲಲ್ಲಿ. ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ 3 ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು ನೋಡಿ ಫ್ರೆಂಡ್ಸ್. ಸ್ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಲಿಲ್ಲ ಅಂದ್ರೆ, ಹೈ ಆದ್ರೆ ಒಂಥರ ಮೇಲೆಲ್ಲ ಒಂಥರ ಕಲರ್ ಚೇಂಜ್ ಆಗ್ಬಿಡುತ್ತೆ, ಮತ್ತೊಂಥರ ಸೀದಿ ತರ ಬರುತ್ತೆ, ಚೆನ್ನಾಗಿರೋದಿಲ್ಲ. ಈಗ ನೆಕ್ಸ್ಟ್ ನೆನ್ಸಿಟ್ಕೊಂಡಿರೋ ಅಂತ ಬಟಾಣಿ. ಹಸಿ ಬಟಾಣಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಹಸಿ ಇರ್ಲಿಲ್ಲ, ನಾನು ಹಂಗಾಗಿ ನೆನ್ಸಿರೋ ಬಟಾಣಿನ ನಾನು ಇಲ್ಲಿ ಹಾಕೊಂತ ಇದ್ದೀನಿ. ಒಂದು ಸಣ್ಣ ಬಟ್ಲು ಅಷ್ಟೆ. ಈಗ ಒಂದ್ 2 ನಿಮಿಷ ಅದು ಚೆನ್ನಾಗಿ ಬೆಂದಿದ ತಕ್ಷಣ ಸ್ವಲ್ಪ ಅರಿಶಿನ ಪೌಡ್ರು ಮತ್ತೆ ಖಾರದ ಪುಡಿನ ನೀವು ನೋಡಿ ಹಾಕೋಬೇಕು, ನಿಮ್ ಖಾರಕ್ಕೆ ತಕ್ಕಂತೆ. ಯಾಕಂದ್ರೆ ಮೆಣಸಿನ್ಕಾಯಿನೂ ಹಾಕೊಂಡಿರೋದ್ರಿಂದ ನೀವು ಖಾರದ ಪುಡಿ ನೀವು ನೋಡಿ ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ. ನಾನಿಲ್ಲಿ ಹಾಫ್ ಟೀ ಸ್ಪೂನ್ ಯೂಸ್ ಮಾಡಿದ್ದೀನಿ. ಈಗ ನೋಡಿ, ಗೋಡಂಬಿನ ಸಣ್ಣದಾಗಿ ಒಂದು 5-6 ಗೋಡಂಬಿನ ಸಣ್ಣದಾಗಿ ಮಾಡ್ಕೊಂಡು ಪೀಸಸ್ ಈಗ ಹಾಕಿದ್ದೀನಿ. ಇದು ಟೇಸ್ಟಿಗೋಸ್ಕರ ಅಷ್ಟೇ, ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಈಗ ಚೆನ್ನಾಗಿ ಅದು ಬೆಂದಿದೆ. ಈಗ ಸ್ಮ್ಯಾಶ್ ಮಾಡಿರೋಂತ 4 ಇದು ಆಲೂಗೆಡ್ಡೆನ ಹಾಕೊಂತ ಇದ್ದೀನಿ. ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೊಂತ ಇದ್ದೀನಿ. ಈಗ ಸ್ಮ್ಯಾಶ್ ಮಾಡಿರೋಂಥದ್ದು ಆಲೂಗೆಡ್ಡೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಖಾರ ಇದಕ್ಕೆ ಚೆನ್ನಾಗಿ ಹತ್ತಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂತ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂತ ಇದ್ದೀನಿ. ಎರಡನ್ನ ಹಾಕಿ ಈಗ ಚೆನ್ನಾಗಿ, ಆಹಾ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಲ್ವಾ. ಈ ತರ ಸ್ಮೆಲ್ ಬರಕ್ ಸ್ಟಾರ್ಟ್ ಆದಾಗ ನಾವೇನ್ ಮಾಡ್ಬೇಕು, ಉಪ್ಪು ಹಾಕ್ಬಿಟ್ಟು ಈಗ ಇನ್ನೊಂದ್ಸರಿ ಕ್ಲೀನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ನೋಡಿ, ಈ ತರ ಆಗ್ಬೇಕು. ಸ್ಟಫಿಂಗ್ ಚೆನ್ನಾಗಿ ಬಂದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ. ಈಗ
ತಗೊಳ್ತಾ ಇದ್ದೀನಿ ಈಗ. ಈಗ ಅದನ್ನ ಚೆನ್ನಾಗಿ ಒಂದೆರಡು ಸರಿ ಈ ತರ ಮಾಡ್ಕೊಂಡು ಒಂದ್ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ನಾದ್ಕೋಬೇಕು. ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ತೆಕ್ಕೋಬೇಕು. ನೋಡಿ ಈ ಸೈಜ್ ಸಾಕು. ಈ ಸೈಜ್ ಸಾಕು. ಈ ಸೈಜ್. ಈಗ ನಾನೆಲ್ಲ ಇದು ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಹಿಟ್ಟು ಹಾಕೊಂಡ್ಬಿಟ್ಟು ಈಗ ಅದನ್ನ ಲಟ್ಸಕ್ ಸ್ಟಾರ್ಟ್ ಮಾಡ್ಬೇಕು. ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ. ಇಷ್ಟು ಈ ಸೈಜಿಗೆ ಸಾಕು. ಯಾಕೆಂದ್ರೆ ತುಂಬಾ ದೊಡ್ಡದ್ ಮಾಡ್ಕೊಂಡ್ಬಿಟ್ರೆ ಇದು ನೋಡಿ ಈ ಸೈಜ್ ಮಾಡ್ಕೊಂಡು ಈಗ ಮಧ್ಯಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಹಾಫ್ ಸೈಜ್ ಮಾಡ್ಕೋಬೇಕು. ಈಗ ನಾನೊಂದು ಕಪ್ಪಲ್ಲಿ ನೀರ್ ಇಟ್ಕೊಂಡಿದ್ದೀನಿ. ಅದನ್ನ ಈ ತರ ಫೋಲ್ಡ್ ಮಾಡ್ಬಿಟ್ಟು ನೋಡಿ ಹಾಫ್ ಹಿಂಗ್ ಮಾಡಿ ಹಾಫ್ನ ಅಲ್ಲಿ ಕ್ಲೀನಾಗಿ ಕವರ್ ಮಾಡ್ಬಿಟ್ಟು ಹಿಂದ್ಗಡೆ ಕ್ಲೀನಾಗಿ ಸೀಲ್ ಮಾಡ್ಬೇಕು. ಈಗ ನೋಡಿ ಈ ತರ ಹಿಂಗ್ ಓಪನ್ ಮಾಡ್ಕೊಂಡು ಈಗ ಅದ್ರೊಳಗೆ ಸ್ಟಫಿಂಗ್ಸ್ನ ತುಂಬಬೇಕು. ನಾವು ಮಾಡ್ಕೊಂಡಿರೋಂಥ ಪಲ್ಯನ ಅದ್ರೊಳಗೆ ತುಂಬಬೇಕು. ಈಗ ಸುತ್ತೂರ ನೀರ್ ಹಾಕ್ಬಿಟ್ಟು ನೀರ್ ಹಚ್ಚಿ ಈಗ ಅದನ್ನ ಕ್ಲೋಸ್ ಮಾಡ್ಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಇದೇ ತರಾನೇ ನಾವೆಲ್ಲದನ್ನು ಮಾಡ್ಕೋಬೇಕು. ನೋಡಿ ಮಧ್ಯಕ್ಕೆ ನೀರ್ ಹಾಕೊಳೋದು, ಅದು ಇನ್ನೊಂದು ಕಡೆದನ್ನ ಆ ಕಡೆ ಚೆನ್ನಾಗಿ ಈ ಕಡೆ ಮಾಡ್ಕೊಂಡು ನೋಡಿ ಈಗ ಅದ್ರೊಳಗೆ ಸ್ಟಫಿಂಗ್ ನ ತುಂಬಬೇಕು. ಈಗ ನೀರ್ ಹಚ್ಕೊಂಡು ಸುತ್ತೂರ ಕ್ಲೋಸ್ ಮಾಡ್ಬೇಕು. ಈಗ ನೋಡಿ ಎಷ್ಟು ಈಸಿ ಇದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಗರಿ ಗರಿಯಾದ ಸಮೋಸ ಈ ಸೀಸನ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ನಾವು ಎಲ್ಲದನ್ನು ಮಾಡ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಅಂದ್ರೆ ಫ್ರೆಂಡ್ಸ್ ನೀವು ಗಮನದಲ್ಲಿ ಇಟ್ಕೋಬೇಕು, ಯಾವಾಗ್ಲೂ ಸಮೋಸನ ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ನೋಡಿ ಫ್ರೆಂಡ್ಸ್ ಈ ತರ ಅದು ಒಳ್ಳೆ ಕಲರ್ ಬರ್ಬೇಕು. ಅಲ್ಲಿವರೆಗೂ ನಾವು ಆ ಕಡೆ ಈ ಕಡೆ ಮಗುಚ್ಕಂತ ತಿರ್ವಾಕಂತ ನಾವು ಅದನ್ನ ಬೇಯಿಸ್ಕೋಬೇಕು. ನೋಡಿ ಅದು ಪರ್ಫೆಕ್ಟ್ ಕಲರ್ ಬರ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದ್ಸರಿ ಮುಚ್ಕೋಬೇಕು. ನೋಡಿ ಈಗ ಕಲರ್ ಬರ್ತಾ ಇದೆ. ಈಗ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು. ತುಂಬಾ ಕಲರ್ ಒಂಥರ ಸೀದಂಗ್ ಅನ್ಸುತ್ತೆ, ಚೆನ್ನಾಗಿರಲ್ಲ. ಈ ಕಲರ್ ಅಲ್ಲಿ ಕರೆಕ್ಟ್ ಆಗಿದೆ. ನೋಡಿ ಈಗ ತೆಕ್ಕೊಂಡ್ಬಿಡಿ. ಇದೇ ತರ ಎಲ್ಲದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಹಾಕೋದು ಎರಡೆರಡು ಅಥವಾ ಮೂರ್ ಹಾಕೊಳ್ಳಿ ಸಾಕು ಫ್ರೆಂಡ್ಸ್. ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. 2 ಅಥವಾ 3 ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಈ ಸೀಸನ್ ಅಲ್ಲಿ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ಅಂಗಡಿಯಲ್ಲಿ ಏನಿರುತ್ತೋ ಅದೇ ಸ್ಟೈಲ್ ಅಲ್ಲಿ ಬರುತ್ತೆ ನಮಗೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಈಸಿ, ಟೇಸ್ಟಿ ಹಾಗೂ ಹೆಲ್ತಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮನೇಲಿ ಇರೋಂಥ ಮಾಮೂಲಿ ಸಾಮಗ್ರಿಗಳನ್ನೇ ಯೂಸ್ ಮಾಡಿ ಮಾಡೋ ಅಂಥ ರೆಸಿಪೀಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ಏಕೆಂದ್ರೆ ಎಲ್ಲರೂ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ನಾವು ಮನೇಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಹಂಗಾಗಿ ಅದೇ ರೆಸಿಪೀಸ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಹೆಲ್ತಿಗೂ ಮತ್ತೆ ಮಾಡ್ಲಿಕ್ಕೂ ತುಂಬಾನೇ ಈಸಿ ಇರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತಲ್ವಾ. ನೋಡಿ ಈಗ ತೆಕ್ಕೊಳ್ಳಿ. ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿ ಬಂತಲ್ವಾ. ತುಂಬಾ ಕ್ರಿಸ್ಪ್ ಆಗಿ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಸೇಮ್ ಶಾಪಲ್ಲಿ ಏನಿರುತ್ತೆ ಅದೇ ಟೇಸ್ಟು, ಅದೇ ಕಲರು, ಅದೇ ಪರ್ಫೆಕ್ಟ್ ಶೇಪ್ ಅಲ್ಲಿ ಬರುತ್ತೆ. ಈಗ ತೆಕ್ಕೊಳ್ಳೋಣ. ಈಗ ತೆಗೆಯೋಣ ಸಾಕು.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.